ಯುಗಾದಿಯ ಹೊಸ ಬೆಳಕು ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿ ಮತ್ತು ಸಂತೋಷವನ್ನು ತರಲಿ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಶುಭ ಕೋರುವವರು ವಿ ಯೋಗೇಶ್, ಕೆಪಿಸಿಸಿ ಸದಸ್ಯರು. ಕಾಂಗ್ರೆಸ್ಸು ನೀವು ನೋಡಿ, ಇದುವರೆಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರು ಒಂದು 100 ಬಾರಿ ದೆಹಲಿಗೆ ಹೋಗಿದ್ದಾರೆ. ಹೌದಾ? ಏನಕ್ಕೆ ಹೋಗಿದ್ದಾರೋ? ಈ ರಾಜ್ಯದ ಸಮಸ್ಯೆಗಳನ್ನು ಇಟ್ಕೊಂಡಿದ್ದಾರೆ ಹೋಗಿದ್ದಾರಾ? ಯಾವುದಾದ್ರು ನೀರಾವರಿಗೆ ಸಂಬಂಧಪಟ್ಟಂತೆ ಇಲಾಖೆಗೆ ಸಂಬಂಧಪಟ್ಟಾಗ ಹೋಗಿದ್ದಾರಾ? ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಯಾವ್ದಾರು ಹೋಗಿದ್ದಾರಾ? ಅವ್ರು ಹೋಗಿರ್ತಕ್ಕಂಥದ್ದು ಕುರ್ಚಿ. ನನಗೆ ಸಿ ಎಂ ಬೇಕು ಅಂತ ಭೇಟಿ ಮಾಡೋಕೆ ಹೋಗ್ತಾವ್ರೆ, ಅದು ಭೇಟಿ ಆಯ್ತಾ ಇಲ್ಲ ಸರಿಯಾಗಿ. ಹೈಕಮಾಂಡ್ ಪೂರಕವಾಗಿ ಕೆಲಸ ಮಾಡ್ತಾ ಇಲ್ಲ, ಇವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಹೈಕಮಾಂಡ್ನಲ್ಲಿ 2 ಭಾಗಗಳಾಗಿದೆ. ಇವ್ರಿಗೆ ವಿರುದ್ಧವಾಗೂ ಇದ್ದಾರೆ, ಇವ್ರಿಗೆ ಸಪೋರ್ಟ್ ಆಗಿರೋರು ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಮತ್ತು ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿಯಾಗಿ ಇವತ್ತರೆಗೂ ಪ್ರಧಾನಮಂತ್ರಿಗಳನ್ನು ಮತ್ತು ಸಂಬಂಧಪಟ್ಟ ಸಚಿವರುಗಳನ್ನು ಬಡ್ಜೆಟ್ಗೆ ಪೂರಕವಾಗಿ ಭೇಟಿ ಮಾಡಿ ಬಡ್ಜೆಟಲ್ಲಿ ನಮ್ಗೆ ಅಲೋಕೇಶನ್ ಮಾಡಿಕೊಡಿ ಯಾವ ಪ್ರಯತ್ನವೂ ಮಾಡಿಲ್ಲ. ಯಾವ್ದು ಮಾಡಿದ್ದಾರೆ ಹೇಳಿ? ಇಂಥದ್ದು ಮಾಡಿದ್ದಾರೆ ಅಂತ ಹೇಳ್ಬಿಡಿ. ಇಲ್ಲ ಆಯಿತಾ? ಒಟ್ಟು ಭ್ರಷ್ಟಾಚಾರ ಯಾವ ಇಲಾಖೆಯಲ್ಲಿಲ್ಲ? ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ, ಬಿ ಡಿ ಎನಲ್ಲಿ, ನೀವು ನಿಗಮ ಮಂಡಳಿಗಳಲ್ಲಿ, ಎಲ್ಲ ಇಲಾಖೆ ಇವತ್ತು ಕಾಂಟ್ರಾಕ್ಟರ್ಲಿ ಇದರಲ್ಲಿ ಇವತ್ತು ರೋಡ್ಗೆ ಆಗ್ತಾ ಇರ್ತಕ್ಕಂಥ ಸಿಮೆಂಟ್ ಕಾಂಕ್ರೀಟ್ ಇದರಲ್ಲಿ ಎಲ್ಲ ಇಲಾಖೆಗಳಲ್ಲಿ ಇವತ್ತು 60% 70% ಪರ್ಸೆಂಟೇಜಿಗೆ ಬಂದು ಇಡೀ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ಇವತ್ತು ಶಾಸಕರುಗಳು ಆದಿಯಾಗಿ ಇವತ್ತಿನ ಗ್ಯಾರಂಟಿ ಕೊಟ್ಟರು. ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಸಹಿತ ಲೋಪಗಳಾಗಿದ್ದಾವೆ. ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ. ಆ ಕಾರಣದಿಂದ ಇವತ್ತು ಈ ಕಚ್ಚಾಟ, ಬಣಗಳ ಬಡಿದಾಟ, ಇವತ್ತು ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಡ್ತಾರೆ, ಈ ಡಿ ಕೆ ಶಿವಕುಮಾರ್ ಅವರ ಪರವಾದ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅವರ ಅನುಯಾಯಿಗಳು. ಈ ಕಾರಣದಿಂದ ಈ ಸರ್ಕಾರದ ಮೇಲೆ ಜನರು ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಆ ಕಾರಣದಿಂದ ಇವತ್ತು ಡಿಸಾಲ್ವ್ ಮಾಡಿ ಚುನಾವಣೆಗೆ ಹೋದರೂ ಸಹಿತ 100ಕ್ಕೆ 150ಕ್ಕೂ ಹೆಚ್ಚು ಸೀಟ್ಗಳನ್ನು NDA ಮೈತ್ರಿಕೂಟ ಪಡೆಯುತ್ತೆ. ಹಾಗಿದ್ರೆ ಈ ಟರ್ಮಲ್ಲೂ ಡಿ ಕೆ ಶಿವಕುಮಾರ್ ಅವರು CM ಆಗಲ್ಲ ಅಂತ ಹೇಳ್ತಿದ್ದೀರಾ ನೀವು? 100ಕ್ಕೆ 100 ಭಾಗ ಅವ್ರು ಆಗಲ್ಲ. ಯಾಕೆ ಅಂತಂದರೆ ಮಾನ್ಯ ಸಿದ್ದರಾಮಯ್ಯನವರು ಅವರಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡೋದೇ ಇಲ್ಲ. ಯಾಕೆಂದರೆ ಆ ರೀತಿ ಒಪ್ಪಂದಗಳು ಆಗಿದ್ದರೆ ಹೈಕಮಾಂಡ್ ತನ್ನ ನಿರ್ಧಾರವನ್ನು ಪ್ರಕಟಣೆ ಮಾಡಬೇಕಾಯಿತು. ಹೈಕಮಾಂಡ್ ಕೂಡ ತನ್ನ ನಿರ್ಧಾರವನ್ನು ಪ್ರಕಟಣೆ ಮಾಡ್ತಾ ಇಲ್ಲ. ನವೆಂಬರ್ 20 ಅಂದರು, ಡಿಸೆಂಬರ್ 20 ಅಂದರು, ಡಿಸೆಂಬರ್ 30 ಅಂದರು, ಜನವರಿ 7 ಅಂದರು, ಮಾರ್ಚ್ 7 ಅಂದರು, ಎಲ್ಲ ಮುಗೀತು. ಡೆಡ್ಲೈನ್ಗಳು ಮುಗಿದಿದೆ. ಡಿ ಕೆ ಶಿವಕುಮಾರ್ ಕೈಲಿ ಅಧಿಕಾರ ತಗೊಳಕ್ಕೆ ಆಗ್ತಾ ಇಲ್ಲ, ಅಸಹಾಯಕರಾಗಿದ್ದಾರೆ. ಹೈಕಮಾಂಡ್ ಅಸಹಾಯಕತೆ ಆಗಿದೆ. ಯಾಕೆಂದರೆ ಹೈಕಮಾಂಡ್ಗೆ ಬುದ್ಧಿವಾದ ಹೇಳುವಷ್ಟಕ್ಕೆ ದೊಡ್ಡ ಮಟ್ಟಿಗೆ ಮಾನ್ಯ ಸಿದ್ದರಾಮಯ್ಯವರು ಬೆಳೆದು ನಿಂತಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಅವರು ಒಂದಲ್ಲ ಒಂದು ಕಾರಣಗಳನ್ನು ಮುಂದಿಟ್ಟು ಅವರು ಈ ಅಧಿಕಾರ ಹಸ್ತಾಂತರದಿಂದ ಹಿಂದೆ ಹೋಗ್ತಾ ಇದ್ದಾರೆ. ಹಾಗಾಗಿ 100ಕ್ಕೆ 100 ಭಾಗ ಅಧಿಕಾರ ಹಸ್ತಾಂತರ ಆಗೋದಿಲ್ಲ. ಹಾಗೆ ಹಸ್ತಾಂತರ ಮಾಡದಿರೋ ಕಾರಣಕ್ಕೋಸ್ಕರ ಇಬ್ಬರು ಕಚ್ಚಾಡಿಕೊಂಡು ಈ ಮೇ ಅಥವಾ ಜೂನಲ್ಲಿ ಸರ್ಕಾರವನ್ನು ಬೀಳಿಸ್ತಾರೆ. ಆದ್ರೂ ಡಿ ಕೆ ಶಿವಕುಮಾರ್ ಹೇಳುವಂಥದ್ದು ಮಾತುಕತೆ ಏನೇ ಇದ್ರು ನನಗೆ ಗೊತ್ತು, ಸಿದ್ದರಾಮಯ್ಯರಿಗೆ ಗೊತ್ತು, ಭಗವಂತಂಗೆ ಗೊತ್ತು, ಟೈಮ್ ಬರುತ್ತೆ, ಎಲ್ಲದಕ್ಕೂ ಟೈಮ್ ಬರುತ್ತೆ, ಕಾಯಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಈಗ ಅವ್ರ ಹೇಳಿಕೆಯನ್ನು ನೀವು ಗಮನಿಸೋದಾದರೆ 100ಕ್ಕೆ 100 ಭಾಗ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗಿದೆ. ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ. ಸ್ವತಃ ಸಿದ್ದರಾಮಯ್ಯನವರು ಹೌಸಲ್ಲಿ ಹೇಳ್ತಾರೆ ಹೈಕಮಾಂಡ್ ಹೇಳಿಕೆ ಥರ ನಡ್ಕೊತೀನಿ ಅಂತ. ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗಿದೆ, ವಿಷಯ ಪ್ರಸ್ತಾಪ ಆಗಿದೆ. ಆ ವಿಷಯ ಏನು ಅನ್ನೋದ್ರ ಬಗ್ಗೆ ಈ ಕ್ಷಣದವರೆಗೆ ಕಾಂಗ್ರೆಸ್ನ ಹೈಕಮಾಂಡ್ ತನ್ನ ನಿರ್ಧಾರವನ್ನು ಪ್ರಕಟ ಮಾಡಿಲ್ಲ. ಹೈಕಮಾಂಡ್ ಈಸ್ ಫೇಲ್ಯೂರ್. ಒಂದು ರಾಜ್ಯದ ಘನವೆತ್ತ ಕುರ್ಚಿಯ ಬಗ್ಗೆ ಇಷ್ಟೊಂದು ಬಡದಾಟಗಳು, ಇಷ್ಟೊಂದು ಚರ್ಚೆಗಳು ಕಳೆದ 2.5 ವರ್ಷಗಳಾಗ್ತಾ ಇವೆ. ಆದರೆ ಈ ಬಗ್ಗೆ ಒಂದು ಕ್ರಮ ತೆಗೆದುಕೊಳ್ಳುವಲ್ಲಿ ಹೈಕಮಾಂಡ್ ಫೇಲ್ಯೂರ್ ಆಗಿದೆ. ಕಾನ್ಸ್ಟಿಟ್ಯೂಷನ್ ಬುಕ್ ತೋರ್ತಾ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಈ ಬಗ್ಗೆ ಉತ್ತರವನ್ನು ಕೊಡಬೇಕು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.